ಸುಳಿ ಕೊಳೆ ರೋಗ ಅಂತಲ್ಲ. ಈಗ ಕೊಡದಾಕಿದ್ದೀನಿ ಇದ್ರ ಒಳಗಡೆ ಅಂತ ಇಲ್ಲ, ಫುಲ್ ಹೋಯ್ತು ನೋಡಿ. ಸುಳಿ ಕೊಳೆ ರೋಗ ಇದು. ಸುಳಿ 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 ಕೊಳೆ ಸುಳಿ ಸುಳಿ ಕೊಳೆ ರೋಗ, ಸುಳಿ ಕೊಳೆ ರೋಗ ಅಲ್ಲ. ಹಾಂ, ಇದು ಇದು ಹೋಯ್ತು ಇದಲ್ಲ. ಹಾಂ, ಇದು ಕಾಳುಮೆಣಸು ಗಿಡ. ಇದು ಕಾಳುಮೆಣಸು ಹೌದು. ಹಾಂ ಹಾಂ, ಕಡ್ದು ಹಾಕಿದಿರಿ ಇಲ್ಲಿ ಅದರ ತುದಿ. ಹಾಂ ಹಾಂ ಹಾಂ. ಹುಲ್ಸಾಲಿಂಗದ ಹೊರೆ. ಹಾಂ, ಅದೆಲ್ಲ ಇದೆ ಸರಿ. ಹೌದಾ? ಸಣ್ಣದು. ಸಣ್ಣದಾ? ಹಾಂ ಈ ರೀತಿ ಹಾಂ ಹಾಂ. ಸುಳಿನೇ ಬರಲ್ಲ. ಓಹೋ, ಅಲ್ಲಿ ಸುಳಿ ಹೋಗ್ತದಲ್ಲ. ಒಂದು ನಿಮಿಷ ಸರ್, ಹಾಗೆ. ಮೇಲೆ ತರ್ತಿರ್ಬೇಕಾರೆ ಹಾಂ, ಬೇಡ, ಇಲ್ಲಿಂದ ಆಗ್ತದೆ. ಓ ಹೌದು, ಅಲ್ಲಿ ಸುಳಿಯೇ ಇಲ್ಲ ಅದರದ್ದು. ಸುಳಿನೇ ಇಲ್ಲ, ಕೊಳತು ಕಂಪ್ಲೀಟ್ ಇದೆ. ಇಲ್ಲಿ ನೋಡಿ ಇದೆ. ಹಾಂ. ಓ ಕೊಳತೋಗಿದೆ. ಹೌದು ಹೌದು ಹೌದು. ಇದೆ. ಓಹೋ, ತೆಂಗಿಗೂ ಇದೆ ರೋಗ ಒಂದೇ ಅಲ್ಲ. ಕಂಪ್ಲೀಟ್ ಸುಳಿನೇ ಕೊಳತೋಗಿರುತ್ತೆ. ಇದು ಹಸಿರು ಅಲ್ಲ. ಇದು ಒಟ್ಟನೆ ಅದೆಲ್ಲ ಬರ್ತದೆ, ಅಲ್ಲಿ ದೊಡ್ಡದು ಬರ್ತದೆ. ಹಿಟ್ಟು ಬರುತ್ತೆ. ಹಿಟ್ಟು ಬರುತ್ತೆ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಈ ಎಳೆ ಮರದಲ್ಲಿ. ಹೌದಲ್ಲ. ಇದು ಇದು ಮೇಣ. ಮೇಣ ಆದ್ರೆ ಇದು ಬೆಳಿಲಿಲ್ಲ ಮರ. ಮರ ಹೇಳುತ್ತೆ ಎಳೆ ಮರಕ್ಕೆ ಮಾತ್ರ ಈ ಟೈಪ್. ಓಹೋ, ಅದು ಬೆಳೆದ ಮರಕ್ಕೆ ಹುಡಿ ಓಹೋ, ಒಳಗಡೆ ಆ ತಿರುಳು ತಿನ್ಲಿಕ್ಕೆ ಮಾಡಿ ಈ ಟೈಪ್ ರೋಗ ಬರ್ತದೆ. ಅಲ್ಲಿ ಮೇಣ ತೋರಿಸಿದ್ನಲ್ಲ. ಇದು ಎಂತದ್ದು ಈಗ ಹಚ್ಚಿರುವಂತದ್ದು ನೀವು? ಅದು ಹುತ್ತದ ಮಣ್ಣಿಗೆ, ಹುತ್ತದ ಮಣ್ಣಿಗೆ ಒಂದು ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡಿ ಎರಡು ಮಿಕ್ಸ್ ಮಾಡ್ಕೊಂಡು ಹಚ್ಚಿಡುದು ತಪ್ಪಗೆ. ಆ ಹುಳ ಹೊಡಿಯ ಬರದಾಗಿ ಗಾಳಿ ಆಡಬಾರ್ದು ಅವಕ್ಕೆ. ಉಸಿರು ಕಟ್ಟು ಸಾಯ್ಬೇಕು ಒಳ್ಳೆ ಲೆಕ್ಕಕ್ಕೆ. ಇದು ಕಂಪ್ಲೀಟ್ ಇದೆ, ಹೊಡೆದಿದ್ದೆ ನೋಡ್ರಿ. ಹೌದಲ್ಲ. ಈಗ ಹುತ್ತದ ಮಣ್ಣನ್ನು ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ? ನಯಸ್ ಇರುತ್ತಲ್ಲ, ಕಲ್ಲಿಗಿಲ್ಲ ಏನಿರಲ್ಲ ಒಂದು ಇರೋದ್ರಿಂದ ಅದು ಸ್ವಲ್ಪ ಸಗಣಿ ಮಿಕ್ಸ್ ಮಾಡಿದ್ರೆ ಮತ್ತೆ ಒಳ್ಳೇದು. ಒಂದು ಅಂಟಾಗಿ ಕರೆಕ್ಟ್ ದಪ್ಪ ಹಾಕಿಬಿಟ್ಟು ಹುತ್ತದ ಮಣ್ಣು ಮತ್ತು ಸೆಗಣಿ ಹಾಕಿದ್ರೆ ಇನ್ನೂ ಒಳ್ಳೇದು. ಸಗಣಿ ಹಾಕಿ ಬೇರುಳಕ್ಕೆ ಔಷಧಿ ಹಾಕ್ತಾರಲ್ಲ, ಆ ಔಷಧಿ ಬ್ಯೂಟೆಕ್ಸ್ ಅಂತ ಹೇಳಿ ಉಣಗಿಗೆ ಹಾಕೋದು. ಅದು ಹಾಕ್ಬಿಟ್ರೆ ಇದು ಆ ಹುಳ ಬ್ಲಾಕ್ ಆಗತ್ತೆ, ಉಸಿರು ಕಟ್ತದ ಅದಕ್ಕೆ. ಆ ರಂಧ್ರ ಕಟ್ತೊಳದ್ರೆ ಒಳಗಿನ ಒಳಗೆ ಹುಳ ಸಾಕ್ತವ. ರಕ್ಷಣೆ ಮಾಡ್ತಾ ಇದ್ದೀನಿ ನೋಡ್ರಿ. ಅಂದ್ರೆ ಇದು ಒಳಗಿದ್ದು ಆ ಹುಳಗಳನ್ನು ತಿನ್ಲಿಕ್ಕೆ ಮರಕುಟಿಗನ ಕೆಲಸ ಇದು. ಆದ್ರೆ ಮರಕುಟಿಗ ಮರ ಆ ಹುಳ ಬಂದ ಕೂಡಲೇ ಬರ್ತದ, ಮರ ಸತ್ತ ನಂತರ ಬರ್ತದ? ಅಂದ್ರೆ ಮರ ಸ್ವಲ್ಪ ಲಡ್ ಆಗ್ಬೇಕು, ಆ ಹುಳ ಇದೆ ಅಂತ ಹೇಳಿ ಗೊತ್ತು ಮಾಡಿ ಮರ ಲಡ್ ಆಗ್ಬೇಕು. ಅದು ಕೊಪ್ಪಿಸಿದಾಗ ಸಣ್ಣ ಸಣ್ಣ ಪುಡಿ ಹೇಳ್ಬೇಕು. ಅದು ಆ ನಂತರ ಬರ್ತದೆ. ಹುಳ ಹೊಕ್ಕ ಕೂಡಲೇ ಇದಕ್ಕೆ ಗೊತ್ತಾಗುದಿಲ್ಲ ಮರಕುಟಿಗನಿಗೆ. ಆವಾಗ ಒಂದು ವೇಳೆ ಬಂದ್ರೆ ಅದು ಬದುಕೊಳ್ಬಹುದು, ಮರ ಬದುಕ್ತದೆ. ಅದರ ಒಳಗೆ, ಮರದ ಒಳಗೆ ಹೋದಂತಹ ಕೀಟಗಳಿಗೆ ಬಟ್ಟೆ ಕಟ್ಟಿದ್ರೆ ಉಸಿರು ಕಟ್ಟುತ್ತೆ. ಇಲ್ಲಿ ಮಾಡಿದಿರಿ ಅಲ್ಲ, ಹೀರ್ಕೊಂಡಿರುತ್ತಲ್ಲ. ಬಟ್ಟೆ ಹೀರ್ಕೊಂಡು ಆ ಹುಳಗಳಿಗೆ ಮಾರಕ. ಅದು ಎಲ್ಲವೂ ನೈಸರ್ಗಿಕ ಅಲ್ಲ, ಬೇರೇನು ಬಳಸಿಲ್ಲ. ಇದೊಂದು ಸೀರೆ ಅಲ್ವಾ, ಬಟ್ಟೆ. ಅದರ ಮೇಲೆ ಔಷಧಿ ಹೊಡೆಯುವುದು. ಓ, ಈಗ ಅದು ಆ ಹುಳ ಸತ್ತಿದಷ್ಟು. ಓಹೋ, ಇದೆಲ್ಲ ಹುಳ ಹೊಡೆದದ್ದು ಗಾಯ ಅಲ್ಲ. ಕಂಪ್ಲೀಟ್ ಇಲ್ಲ ನೋಡ್ರಿ. ಇದು ಮೇಣ ಬರ್ತದೆ ಮರಕ್ಕೆ. ಮೇಣ ಬಂದ ಮರ ಸಾಯ್ತಾವು. ಓಹೋ, ಇಲ್ಲಿ ಕಾಣ್ತಾರೆ ಈ ಟೈಪಲ್ಲಿ ಮೇಣ ಬರೋದು ಶುರು ಆಗುತ್ತೆ. ಇದು ಒಳಗಡೆ ಹುಳ ಇದೆ. ಈಗ ಇದು ಇಡೀ ಮರಕ್ಕೂ ವ್ಯಾಪಿಸ್ತದೆ ಅಲ್ವಾ? ಇದೆ. ಒಂದು ರಂಧ್ರ ಬರುತ್ತೆ ಇದೆ. ಇದ್ರೊಳಗೆ ಹುಳ ಇದೆ ನೋಡ್ರಿ. ಒಳಗೆ ಮೊಟ್ಟೆಲ್ಲ ಇರ್ತಾವೆ ಅವು ಅದ್ರೊಳಗೆ. ಕೆಂಪಡಿಕೆ ಮಾಡ್ಲಿಕ್ಕೆ ನೋಡ್ರಿ. ಇದು ಕೆಂಪಡಿಕೆ ಮಾಡ್ಲಿಕ್ಕೆ ಅಲ್ಲ, ಇದು ಹಸಿ ಅಡಿಕೆ ಅಂತಾರಲ್ಲ. ಹೌದು ಹೌದು, ರಾಶಿ ಅಡಿಕೆ. ಇದನ್ನ ಮಾಡಿ ಬೇಯಿಸ್ತೀವಿ. ಅದು ಸುಪಾರಿಗೆಲ್ಲ ಬಳಸ್ತಾರೆ. ಅದೇ ಅಡಿಕೆ ಅಲ್ಲ, ಸುಪಾರಿ ಮತ್ತು ಪೂಜೆಗೆಲ್ಲ ಬಳಸ್ತಾರೆ. ಪೂಜೆಗೆಲ್ಲ ಬಳಸ್ತಾರೆ. ಇದು ಇದನ್ನ ಆ ರೀತಿ ಹಂಡೆಯಲ್ಲಿ ಬೆಂಕಿ ಹಾಕಿ ಬೇಯಿಸ್ತೀವಿ. ಇದನ್ನು ಇದನ್ನು ಬೇಯಿಸಿ ಮತ್ತೆ ಅಲ್ಲಿ ಬೇಯಿಸಿದ ಹಣ್ಣಾದ ನಂತರ ತೆಗಿತೀರಿ. ಅದು ಹಣ್ಣಾದ ಅದು ಚಾಲಿ ಮಾಡೋದು, ಬಿಳಿ ಚಾಲಿ. ಅದು ಕೆಂಪಡಿಕೆ ಮಾಡೋದು. ಇದೀಗ ಬೇಯಿಸಿ ಒಣಸಿದ್ದು. ಒಣಸಿರೋದು ಒಂದು 6 ರಿಂದ 7 ದಿವಸ ಒಣಸ್ಬೇಕಾಗುತ್ತೆ ಬಿಸಿಲಲ್ಲಿ. 6 ರಿಂದ 7 ದಿವಸ ಒಣಸಿದ ನಂತರ ಇದಕ್ಕೆ ಮತ್ತೆ ಬಣ್ಣ ಹಾಕ್ತೀವಿ. ಮತ್ತೆ ಇದಕ್ಕೆ ಬಣ್ಣ ಅಂದ್ರೆ ತೊಗರು. ಮತ್ತೆ ಈಗ ಬೆಚ್ಚಿ ತೊಗರಿ ಇರುತ್ತಲ್ಲ, ಅದ್ದಿ ಮತ್ತೆ ಒಂದು ದಿವಸ ಒಣಸ್ತೀವಿ. ಅವಾಗ ಹುಳ ಹೊಡೆಯಲ್ಲ ಅಡಿಕೆ. ಹಾಗೆ ಮತ್ತೆ ತೊಗರಿನ ಅಂಶ ಜಾಸ್ತಿ ಬರುತ್ತೆ. ಅದು ಅನಂತರ ಮಾರಾಟ. ಅಡಿಕೆ ಇಟ್ಟು ಹಾಳಾಗಲ್ಲ. ಅದು ಈ ಸಾದಾ ಇಟ್ರೆ ಅದಕ್ಕೆ ಡೊಂಕು ಬೀಳುದು ಅಂತಾರೆ ಅಡಿಕೆಗೆ. ಈ ಚಾಲಿಗೆಲ್ಲ ಡೊಂಕು ಬಿದ್ದಂಗೆ ಹುಳ ಬೀಳೋ ಸಾಧ್ಯತೆ. ಡೊಂಕು ಬೀಳುದು ಅಂದ್ರೆ ಹುಳ ಬೀಳುದು. ಅಂದ್ರೆ ಕಣ್ಣ ಹತ್ರ ಹಿಟ್ಟು ಹೊಡಿತಾವ ಅಡಿಕೆಯನ್ನು. ಇದು ಹಾಗಲ್ಲ.
ಇದು ಜಸ್ಟ್ 2 ಬಿಸಿಲು ಆಯ್ತು ಈಗ ಅಷ್ಟೇ. ಓಹೋ ಇನ್ನು 5 ಬಿಸಿಲು ಬೇಕು ಇದಕ್ಕೆ. ಹ್ಞೂ 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 ಇದನ್ನೆಲ್ಲ ಹೇಗೆ ತೆಗಿಬೇಕು ಮತ್ತೆ ಹಾಂ ಇದಲ್ಲವ ಅದು ಇದು ಕೆಂಪು ಗೋಟು ಅಂತೀವಿ ಇದಕ್ಕೆ. ಹಾಂ 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 ಇದು ಗೋಟು, ಇದಕ್ಕೆ ಸ್ಪೆಷಲ್ ರೇಟ್ ಇದೆ ಮತ್ತೆ ಪ್ರತ್ಯೇಕ. ಹೌದಾ? ಹಾಂ, ಇದು ರೇಟ್ ಬೇರೆ. ಗೋಟಡಿಕೆ, ಗೋಟು ಅಡಿಕೆ ಅಂದರೆ ಕೆಂಪು ಗೋಟು ಅಂತೀವಿ ಅದಕ್ಕೆ. ಕೆಂಪು ಗೋಟು. ಕೆಂಪು ಗೋಟು. ಅದರಲ್ಲಿ ಗೋಟು ಅಂದರೆ ಬೆಳೆ ಗೋಟು ಬೇರೆ ಬರುತ್ತೆ. ಬೇರೆ ಅದು ಚಾಲಿಯಲ್ಲಿ ಬರೋದು ಬೆಳೆ ಗೋಟು. ಅದು ಓಕೆ. ಈ ಹಸಿ ಅಡಿಕೆಯಲ್ಲಿ ಬರೋದು ಇದು ಈ ರೀತಿ ಒಣಗಿದ ಮೇಲೆ ಕೆಂಪು ಗೋಟು. ಓಹೋ ಅದೆಲ್ಲ ಚೇಂಜ್ ಇರುತ್ತೆ. ಹ್ಞೂ